ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶಾನ್ವಿ, ತರುಣ್ ಏನ್ ಮಾಡ್ತಾ ಇದೀರಾ? ಬಾ ಅಣ್ಣ, ಅದಕ್ಕೆ ನೀವು ಬನ್ನಿ. ಶಾನ್ವಿ, ಹೋಗ್ಲಿ, ಈಗಾದ್ರೂ ಹೇಳು ಏನ್ ವಿಷಯ ಅಂತ. ಅಲ್ಲ, ನೀವ್ಯಾಕೆ ಈ ತರ ಇದ್ದೀರಾ? ಮತ್ತೆ ಹೇಗಿರ್ಬೇಕಿತ್ತು? ನೀವ್ಯಾಕೆ ನಾರ್ಮಲ್ ಸೀರೆ ಉಟ್ಕೊಂಡಿದ್ದೀರಾ ಅಂತ. ಏನಾಗಿದೆ ಈ ಸೀರೆಗೆ? ಇವತ್ತು ನಿಮ್ಮಿಬ್ರದ್ದು ಫಸ್ಟ್ ನೈಟ್. ಯಾರಾದ್ರೂ ಈ ತರ ಇರ್ತಾರಾ? ಚೆನ್ನಾಗಿ ರೆಡಿಯಾಗಿ ಮಿಂಚ್ತಾ ಇರ್ಬೇಕು. ಛೇ 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 ಛೇ, ಮುದ್ದು ಫಸ್ಟ್ ನೈಟ್ ಸಂಗ್ ನೆನಪಿಗೆ ಬರ್ತಿಲ್ವೇ? ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನೀವು ಮಲಗಿರಲು. ಡ್ಯಾಡ್, ಅತಿ ಆಗ್ಲಿಲ್ವಾ? ಹಾಗಂತ್ಯಾ? ಗಾಟಿ ಗಾಟಿ. ಅಲ್ಲ, ಏನ್ ಮಾತಾಡ್ತಾ ಇದ್ದೀರಾ? ಮರುಮಂಗಲ್ಯ ಆಗ್ಬೇಕಾಗಿತ್ತು, ಅದಾಯ್ತು. ಅಷ್ಟು ಸಾಕು, ಇನ್ನೇನು ಬೇಡ. ತರುಣ್, ಶಾನ್ವಿ, ನೀವಿಬ್ರೇನ್ ಟೀನೇಜ್ ಮಕ್ಕಳ? ಶರತ್ತಿಗಿದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ? ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ? ದಮಯಂತಿ, ಯಾಕೆ ಅವ್ರ ಮೇಲೆ ರೇಗಾಡ್ತಾ ಇದೆಯಾ? ನಿನಗಂತೂ ಒಳ್ಳೆ ಕೆಲಸ ಮಾಡೋದಕ್ಕೆ ಗೊತ್ತಾಗಲ್ಲ. ಕರೆಕ್ಟಾಗಿ ಹೇಳಿದ್ರಿ ಬಾಬಾ. ಅವರಾದರೂ ಮಾಡ್ತಾ ಇದ್ದಾರೆ, ಮಾಡ್ಲಿ ಬಿಡು. ನೀನ್ ಯಾಕೆ ಮಧ್ಯ ಮೂಗ್ ತೂರಿಸ್ತೀಯ? ಶರತ್, ಮರುಮಾಂಗಲ್ಯ ಶಾಸ್ತ್ರ ಆಗಿದೆ. ಈ ಸರಿ ಮದುವೆಯಲ್ಲಿ ಎಲ್ಲಾ ಶಾಸ್ತ್ರಗಳು ಕ್ರಮಬದ್ಧವಾಗಿ ಆಗಿದೆ. ಈಗ ಫಸ್ಟ್ ನೈಟು, ಅದು ಒಂದು ಶಾಸ್ತ್ರನೇ ತಾನೆ. ಹೋದ್ಸಲಿ ಮದುವೆ ಹೇಗೇಗೋ ಆಗೋಯ್ತು. ನೀವು ಬೇರೆ ಬೇರೆ ರೂಮಲ್ಲಿ ಇರ್ತೀವಿ ಅಂತಂದ್ರೆ ಸರಿ ಅಂತ ಒಪ್ಕೊಂಡೆ. ಆದರೆ ಈ ಸರಿ ಮದುವೆಗೆ ನಿಮ್ಮಿಬ್ಬರು ಒಪ್ಪಿಗೆನೂ ಇದೆ. ಹಾಗಾಗಿ ಎಲ್ಲಾ ಗಂಡ ಹೆಂಡತಿಯರು ಇದ್ದ ಹಾಗೆ ನೀವು ಯಾವಾಗಲೂ ಜೊತೆಯಾಗಿ ಇರಬೇಕಪ್ಪ. ಆಯ್ತಲ್ಲ, ಡ್ಯಾಡಿನೇ ಹೇಳಾಯ್ತು, ಇನ್ನು ನೀವು ಅವ್ರ ಮಾತು ಕೇಳಲೇಬೇಕು. ಫಸ್ಟ್ ನೈಟ್ ನಡೆಯುತ್ತೆ ಅಂದ್ರೆ ನಡೆದೇ ನಡೆಯುತ್ತೆ. ಅದಕ್ಕೆ ನೀವ್ ಈ ತರ ನಾರ್ಮಲ್ ಸೀರೆ ಹುಟ್ಕೊಳ್ಳೋ ಹಾಗೆ ಇಲ್ಲ. ಬನ್ನಿ ನನ್ ಜೊತೆ, ನಾನ್ ನಿಮ್ಮ ರೆಡಿ ಮಾಡ್ತೀನಿ. ಶಾನ್ವಿ, ನನ್ ಮಾತ್ ಕೇಳು. ಶರತ್, ನೀನು ಹೋಗಿ ರೆಡಿ ಆಗು. ತರುಣ್, ಕರ್ಕೊಂಡು ಹೋಗು. ಅಲ್ಲ ಅಪ್ಪ, ಜೊತೆಯಾಗಿ ಹಿತವಾಗಿ. ವಿಮೋಚನೆ, ಪಾಪ ವಿಮೋಚನೆ, ಮದುವೆ ಪಾಪ ವಿಮೋಚನೆ. ನಿನಗೆಲ್ಲಾನು ಗೊತ್ತಾಯ್ತಲ್ವಾ? ಶರತ್ ಮತ್ತೆ ದುರ್ಗಾ ಮತ್ತೆ ಮದುವೆ ಆದ್ರು. ಕಣ್ಮುಂದೆಲೆ ಗಂಡ ಬೇರೆಯವ್ರಿಗೆ ತಾಳಿ ಕಟ್ತಿದ್ರೆ ಯಾವ ಹೆಂಡತಿಗಾದ್ರೂ ನೋವು, ಅಸೂಯೇನು ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ನನ್ಗದ್ ಯಾವ್ದು ಆಗ್ಲಿಲ್ಲಪ್ಪ. ಎಷ್ಟೇ ಆದ್ರೂ ದುರ್ಗಾ ಅಂದ್ರೆ ನಾನೇ ಅಂತ ಅನ್ಸತ್ತಲ್ವಪ್ಪ? ನೀನೇ ನೀನು ಅವಳು ಒಂದೇ. ಅಕ್ಕ ತಂಗಿ ರಕ್ತ ಸಂಬಂಧ, ಜನ್ಮ ಜನ್ಮದ ಅನುಬಂಧ. ಏನೇನು ಅಡಚಣೆ ಬಂತು ಗೊತ್ತಪ್ಪ. ಆದ್ರೆ ದುರ್ಗಾ ಅದೆಲ್ಲಾನು ಒಬ್ಳೆ ಎದುರಿಸಿದ್ಲು. ನನ್ಗೆ ನನ್ನ ತಂಗಿ ಬಗ್ಗೆ ಎಷ್ಟು ಹೆಮ್ಮೆ ಆಗ್ತದೆ ಗೊತ್ತಪ್ಪ. ಅಪ್ಪ, ನೀನು ಆಗ್ತಾನೆ ಏನೋ ಹೇಳ್ದೆ ಅಲ್ವಾ, ಪಾಪ ವಿಮೋಚನೆ ಅಂತ. ಶರತ್ ಮತ್ತೆ ದುರ್ಗಾ ಮೊದಲನೇ ಸಲ ಮದ್ವೆ ಆದಾಗ ನಾನು ಅವಳ ದೇಹ ಪ್ರವೇಶ ಮಾಡಿ ತಪ್ಪು ಮಾಡ್ಬಿಟ್ಟಿದ್ನಲ್ಲ, ಆ ಪಾಪ ವಿಮೋಚನೆ ಆಯ್ತು ಅಂತ ಹೇಳ್ತಾ ಇದ್ಯಪ್ಪ? ಹೌದು. ಅಂದ್ರೆ ನಾನು ನನ್ನ ತಂಗಿ ದುರ್ಗಂಗೆ ಮತ್ತೆ ಕಾಣಿಸ್ತೀನಿ ಅಂತ ಹೇಳ್ತಿದ್ಯಪ್ಪ? ಹೌದು ಹೌದು. ತಾಳಿ ಬಲ
ಮೊದಲನೇ ಮದುವೆ ತಪ್ಪು, ಮರು ಮದುವೆ ಪ್ರಾಯಶ್ಚಿತ್ತ. ತಾಯಿ, ಏನ್ ನಿನ್ ಲೀಲೆ? ಅಪ್ಪ, ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಖುಷಿ ಪಡ್ಬೇಕಾ, ಅಳ್ಬೇಕಾ? ನಾನು ದುರ್ಗಂಗೆ ಮತ್ತೆ ಕಾಣಿಸ್ತೀನಿ ಅಂತ ನಾನು ಖುಷಿ ಪಡ್ಲಾ, ಅಥವಾ ನಾನೇ ಅವಳ ಅಕ್ಕ, ನಾನು ಇನ್ನೂ ಬದುಕಿಲ್ಲ ಅಂತ ಅವಳಿಗೆ ಗೊತ್ತಾಗ್ಬಿಟ್ರೆ ಅವಳು ಏನಾಗ್ತಾಳು ಅಂತ ಆತಂಕ ಪಡ್ಲಾ? ನಾನೇ ಅವಳ ಅಕ್ಕ ಅಂತ ಅವಳಿಗೆ ಗೊತ್ತಿಲ್ಲದೆ ಇದ್ರು ಅವಳ ಅಕ್ಕಂಗೋಸ್ಕರ, ಅಕ್ಕನ ಮಗಳಿಗೋಸ್ಕರ ಅವಳು ಏನೇನ್ ಮಾಡ್ಬೇಕು ಎಲ್ಲಾನು ಮಾಡಿದ್ಲು. ತಂಗಿ ಜೊತೆ ನನ್ಗೆ ಜಾಸ್ತಿ ಸಮಯ ಕಳಿಯಕ್ಕೆ ಆ ದೇವ್ರೆ ಬಿಡ್ಲಿಲ್ವಲ್ಲಪ್ಪ. ಇದಂತೂ ಅನ್ಯಾಯ, ಅನ್ಯಾಯ. ವಿಧಿ ಘೋರ, ನಿಯಮ ಮೀರೋದು ಸಲ್ಲ. ನಾವು ನಿಮಿತ್ತ, ಸೂತ್ರಧಾರ ಅವನು. ಮರು ಮದುವೆ ಶುಭ. ಅಕ್ಕ ತಾಳಿ, ತಂಗಿ ಕೊರಳು, ಬಾಂಧವ್ಯ ಗಟ್ಟಿ, ಬಾಂಧವ್ಯ ಗಟ್ಟಿ. ಅಂದ್ರೆ ನನ್ ತಾಳಿನೇ ದುರ್ಗನ್ ಕಟ್ಟಿರೋದ್ರಿಂದ ನಮ್ಮಿಬ್ರು ಬಾಂಧವ್ಯ ಇನ್ನು ಗಟ್ಟಿ ಆಯ್ತು ಅಂತ ಹೇಳ್ತಾ ಇದ್ಯಪ್ಪ. ನನಗೆ ಖುಷಿ ಆಯ್ತು, ಖುಷಿ ಆಯ್ತು. ಇನ್ ಏನೇ ತೊಂದ್ರೆ ಬಂದ್ರು ನಾನ್ ದುರ್ಗನ್ ಜೊತೆ ನಿಂತು ನಾನು ಅವಳನ್ನ ಕಾಪಾಡ್ಕೋತೀನಿ, ಕಾಪಾಡ್ಕೋತೀನಿ. ಅಪಾಯ ಅಂತ್ಯವಲ್ಲ, ಆರಂಭ. ಸವಾಲು, ನೋವು, ಕಟು ಸತ್ಯ ಎಲ್ಲ ಆರಂಭ. ಮಕ್ಕಳು, ಸವಾಲು ಎದುರಿಸೋದು ದೈವ ಇಚ್ಛೆ. ಬದುಕ್ತೀವಿ ಬಡ ಜೀವ. ನನಗೆ ಯಾರ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹೋಗ್ಬಿಡಿ ಇಲ್ಲಿಂದ. ಇಲ್ಲ ಅಂದ್ರೆ ನೀನ್ ಹೀಗೆ ಇರಿಟೇಟ್ ಆಗೋದನ್ನ ನೋಡೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನಿನ್ ನೆಮ್ಮದಿನ ಹಾಳು ಮಾಡೋದ್ರಲ್ಲೇ ನನಗೊಂಥರ ನೆಮ್ಮದಿ.